ಈಗ ನಾವು 13.1ರಲ್ಲಿರುವಂಥ ಎರಡನೇ ಸಮಸ್ಯೆಯನ್ನು ಬಿಡಿಸೋಣ. ಎರಡನೇ ಸಮಸ್ಯೆ ಈ ರೀತಿಯಲ್ಲಿದೆ. ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ಇಲ್ಲಿ ದಿನಗೂಲಿ ಈ ರೀತಿಯಲ್ಲಿದೆ. ಆಮೇಲೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ನೌಕರರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 100ರಿಂದ 120 ರೂಪಾಯಿಯನ್ನು ತೆಗೆದುಕೊಳ್ಳುವಂಥ ನೌಕರರ ಸಂಖ್ಯೆ ಎಷ್ಟು ಅಂತಂದರೆ 12. ಅದೇ ರೀತಿಯಲ್ಲಿ 120ರಿಂದ 140 ರೂಪಾಯಿಯನ್ನು ತೆಗೆದುಕೊಳ್ಳುವಂಥ ಅಂದರೆ ಸಂಬಳವನ್ನು ತೆಗೆದುಕೊಳ್ಳುವಂಥ ನೌಕರರ ಸಂಖ್ಯೆ ಎಷ್ಟು ಅಂತಂದರೆ 14. ಹೀಗೆ ಆ ರೇಂಜನ್ನು ನಮ್ಮ ಇದರಲ್ಲಿ ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ ದತ್ತಾಂಶದ್ದು. ಈ ಕಾರ್ಖಾನೆ ನೌಕರರ ಸರಾಸರಿ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ ಇದೆ. ನಾವು ಸರಾಸರಿ ಉಪಯೋಗಿಸ್ಕೊಳ್ಬೇಕು ಅಂತಂದರೆ ಹೇಗೆ ನಿರ್ಧರಿಸ್ತೀವಿ ನಾವು ಅಂತ ಗೊತ್ತು. ಹೇಗೆ ಅಂತಂದರೆ FI ಮತ್ತು XI ಬೆಲೆಗಳನ್ನು ನೋಡಿ ಇಲ್ಲಿ ಯಾವ ವಿಧಾನ ಸೂಕ್ತ ಆಗತ್ತಾ ಅಂತ ನೋಡ್ಕೊಳ್ಬೇಕು. ಯಾಕಂತಂದರೆ FI ಮತ್ತು XI ಬೆಲೆಗಳು ಚಿಕ್ಕದಾಗಿದ್ದು ಅಂತಂದರೆ ನೇರ ವಿಧಾನವನ್ನು ಯೂಸ್ ಮಾಡ್ಕೊತೀವಿ. ಒಂದು ವೇಳೆ ಬೆಲೆ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಅಂದಾಜು ಸರಾಸರಿ ವಿಧಾನವನ್ನು ಯೂಸ್ ಮಾಡ್ಕೊಳ್ಬೇಕು. ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದನ್ನೇ ನಾವು ಈ ರೀತಿಯಲ್ಲಿ ಬರ್ಕೊಳ್ಳೋಣ. ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ದಿನಗೂಲಿ ಆಮೇಲೆ ನೌಕರರ ಸಂಖ್ಯೆ. ದಿನಗೂಲಿಗೆ ನಾವು ಇದನ್ನು CI ಅಂತ ಯೂಸ್ ಮಾಡ್ಕೊಳ್ಳೋಣ. ಇದನ್ನು F ನೌಕರರ ಸಂಖ್ಯೆ F. FI ನೋಡಿ 12, 14, 8, 6, 10 ಹೀಗೆ ಜಾಸ್ತಿ ಇದೆ. XI ಏನಾಗುತ್ತೆ ಅಂದ್ರೆ 100 ಆಮೇಲೆ 120 ಅಂತದ. 100ರಿಂದ 120, 120ರಿಂದ 140 ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಲ್ಲ, ಅವುಗಳ ಬೆಲೆ ಜಾಸ್ತಿ ಆಗತ್ತಲ್ಲ. ಅಂದರೆ ಅದನ್ನು ಕ್ಲಾಸ್ ಮಾರ್ಕ್ ಕಂಡುಹಿಡಿಬೇಕು ಅಂತಂದರೆ ಅಂದರೆ XIಯನ್ನು ಕಂಡುಹಿಡಿಬೇಕಾಗಿತ್ತು ಅಂತ ಬೆಲೆ ಸ್ವಲ್ಪ ಜಾಸ್ತಿನೇ ಬರ್ತಾವೆ. ಬೆಲೆ ಇದರಲ್ಲಿ ಹೆಚ್ಚು ಬರ್ತಾವೆ. XI ಕಂಡುಹಿಡ್ಕೊಳ್ಬೇಕು. ಇಲ್ಲಿ ಬೆಲೆ ಹೆಚ್ಚು ಬಂದುಬಿಡ್ತಾವೆ ನೋಡಿ. ಇಲ್ಲಿ ಇದೊಂದು ಕಾಲಮ್ ಮಾಡ್ಕೊಳ್ತೀನಿ ನಾನು. ಅಂದರೆ ಯಾವ ವಿಧಾನ ನಿರ್ಧರಿಸಬಹುದು ಅನ್ನೋದಕ್ಕೆ ನೋಡಿ. 100, 120 ಕೂಡಿಸಿದ್ರೆ ಎಷ್ಟಾಯಿತು? 100 + 120 ಬೈ 2 ನಮಗೆ ಏನಂತಂದರೆ XI ಸಿಗತ್ತೆ. ಈ ವರ್ಗ ಎಷ್ಟಾಗತ್ತೆ? ಇದು 220 ಐತಲ್ಲ, 220 ಅಪಾನ್ 2 ಅಂದರೆ ಎಷ್ಟಾಗತ್ತೆ? ಇದು 110 ಆಯಿತು. 110 ನೋಡು, XI 110 ಆಯಿತು. FI 12 ಅದ. ಬೆಲೆ ಜಾಸ್ತಿ ಬರಕತ್ತಲ್ಲ, ಅಂದರೆ ನೇರ ವಿಧಾನ ಸೂಕ್ತ ಅಲ್ಲ. ಇದಕ್ಕೆ ಯಾವ ವಿಧಾನ ಯೂಸ್ ಮಾಡ್ಬೋದು? ಅಂದಾಜು ಸರಾಸರಿ ವಿಧಾನವನ್ನು ಉಪಯೋಗಿಸ್ಕೊಳ್ಬೋದು. ನೋಡೋಣ, ಅಂದಾಜು ಸರಾಸರಿ ವಿಧಾನ ಯೂಸ್ ಮಾಡೋಣ ಇದರಲ್ಲಿ. ಅಂದ್ರೆ ಮೊದಲು ನಾವು XIನ ಕಂಡುಹಿಡ್ಕೊಳ್ಬೇಕಾಗತ್ತಲ್ಲ. ಈಗ 120, 140 ಕೂಡಿಸ್ಕೊಳ್ಳೋಣ. 120, 140 ಅಂತಂದ್ರೆ 260 ಅಪಾನ್ 2 ಅಂದರೆ ಎಷ್ಟಾಯಿತು? 2 1 2 1 2 3 ಇದು 0, 130 ಆಯಿತು. ಈಗ ಎಲ್ಲನ ಅದೇ ರೀತಿಯಲ್ಲಿ ಮಾಡ್ಕೊಂಡು ಕೊಡೋದು ಬೇಡ. ಸೀರೀಸ್ ಏನು ಬರ್ತಾ ಇದೆ, ಎಷ್ಟು ಹೆಚ್ಚಾಗ್ತಾ ಇದೆ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋವಂತ ಹೋಗೋದು. ಈಗ 110 ಇದು 130 ಅಂತಂದ್ರೆ 20 ಹೆಚ್ಚಾಗ್ತಾ ಇದೆಯಲ್ಲ, 20 ಹೆಚ್ಚು ಮಾಡ್ಕೊಳ್ಳೋಣ. ಅಂದರೆ 130 + 20 150 ಇದರಲ್ಲಿ ಮತ್ತೆ 20 ಹೆಚ್ಚು ಮಾಡಿದರೆ 175. ಇದರಲ್ಲಿ ಮತ್ತೆ 20 ಹೆಚ್ಚು ಮಾಡಿದರೆ 190 ಅಂತ ಆಯಿತು. ಓಕೆನಾ? ಕರೆಕ್ಟ್ ಅಲ್ಲ? ಈಗ ನಾವೇನು ಕಂಡುಹಿಡಿಬೇಕಾಗಿದೆ? ಈಗ ನೆಕ್ಸ್ಟ್ ಕಂಡುಹಿಡಿಬೇಕಾಗಿದ್ದು DI ಅಂತಂದರೆ X - A ಅಂಥೇಳಿ ಇದೆ. X - A ಇದು ಒಂದು ಕಾಲಮ್ ರೆಡಿ ಮಾಡ್ಕೊಳ್ಳೋಣ ನಾವು. ಇವೆರಡನ್ನೂ ಗುಣಾಕಾರ ಯಾವುದು? FI ಮತ್ತು DI ಗುಣಾಕಾರ ಮಾಡಲಿ. ಇದು ಒಂದು ಕಾಲಮ್ ಬೇಕಾಗುತ್ತೆ. ಈಗ ನಾವು ಅಂದಾಜು ಸರಾಸರಿ ಅಂತಂದರೆ A ಬೆಲೆಯನ್ನು ನಾವು ಅಂದಾಜಾಗಿ ತಗೊಳ್ಳೋಣ. ಅಂದರೆ A = ಯಾವಾಗ ತಗೊಳ್ಬೋದು? XIನಲ್ಲಿ ಯಾವುದನ್ನು ಅಂದಾಜು ಸರಾಸರಿ ಅಂತ ನಾವು ತಗೊಳ್ಬಹುದು. ಆದ್ರೆ ನಾನು ತಗೊಳ್ಳೋದು ಸಾಮಾನ್ಯವಾಗಿ ಏನಂತಂದರೆ ಇದರಲ್ಲಿ ಮಧ್ಯದಲ್ಲಿರುವುದನ್ನು ತೊಗೊಂಡ್ಬಿಡ್ತೀನಿ. ಅಂದರೆ ಅಂದಾಜು ಸರಾಸರಿ ಇಲ್ಲಿ ನಾನು 150 ಅಂತ ತಗೊಳ್ತೀನಿ. 150 ಆಗಿರಲಿ ಅಂತ ಬರ್ಕೊಳ್ತೀನಿ. 150 ಆಗಿರಲಿ. ಓಕೆ, ಈಗೇನು ಮಾಡ್ಬೇಕು ನೋಡು, DI ಕಂಡುಹಿಡಿಬೇಕು ಅಂತಂದರೆ XI - A, XI ಅಂತ ಬರ್ಕೊಳ್ಳೋದು ಬೇಕಾದ್ರೆ. XI - A ಅಂದರೆ XI ಅಂದರೆ 110 ಅದ. ಇದರಲ್ಲಿ A ಕಳೆಯಬೇಕು. 110 - 150 ಅಂತಂದರೆ ಮೈನಸ್ ಎಷ್ಟಾಯಿತು? 40 ಆಗುತ್ತೆ. 130 - ಅಂತಂದರೆ -20 ಆಗುತ್ತೆ. 150 - 150 ಅಂದರೆ 0 ಆಗುತ್ತೆ. 170 - 120 ಅಂತಂದರೆ 20 ಆಗುತ್ತೆ. 190 - 150 ಅಂತಂದರೆ
ಎಷ್ಟಾಯಿತು? 40 ಐತಲ್ಲ, 40 ಅಂತ ಆಯಿತು. ಓಕೆ, ಈಗ ಎಫ್ ಐ ಮತ್ತು ಡಿ ಐ ಗುಣಾಕಾರ ಮಾಡಬೇಕು. ಎಫ್ ಐ ಮತ್ತು ಡಿ ಐ ಗುಣಾಕಾರ ಮಾಡ್ಕೊಳ್ಳೋಣ. 12 ನಾಲ್ಕಲೆ 48, 12 ನಾಲ್ಕಲೆ 48, 0, 14 ಎರಡಲೆ 28, 0, ಇದು ಮೈನಸ್ ಅದ, ಮೈನಸ್ ಬರ್ಕೊಳ್ಳೋಣ. 8 0 0, 6 20 120, ಆಮೇಲೆ 10 ಗುಣಿಲೆ 40, ಆಮೇಲೆ ಇದರಲ್ಲಿ ಮೈನಸ್ ಅದಾವ, ಮೈನಸ್ ಇದ್ದು ಸಪ್ರೇಟ್ ಕೂಡಿಸ್ಕೊಂಡು ಬಿಡೋಣ. ಮೈನಸ್ ಏನದ ನೋಡಿ, ಇವು ಮೈನಸ್ ಸಪ್ರೇಟ್ ಕೂಡಿಸ್ಕೊಳ್ಳೋಣ, ಇವು ಪ್ಲಸ್ ಇದ್ದು ಸಪ್ರೇಟ್ ಕೂಡಿಸ್ಕೊಳ್ಳೋಣ. ಈಗ ಮೈನಸ್ 480, ಇನ್ನೊಂದು ಮೈನಸ್ 280, ಇವೆರಡನ್ನು ಕೂಡಿಸ್ಕೊಳ್ಳೋಣ. 0, ಇದು 16, 6 7, ಮೈನಸ್ 765, ಇದೆಷ್ಟಾಯಿತು? ಮೈನಸ್ 760. ಇವೆರಡನ್ನು ಕೂಡಿಸ್ಕೊಳ್ಳೋಣ. 120 ಮತ್ತು 400 ಕೂಡಿಸ್ಕೊಂಡು ಬಿಡೋಣ. ಇದು 520. ಎಷ್ಟಾಯ್ತಿದು? 520. ನೋಡಿ, ಇದು ಮೈನಸ್ 760 ಅದ, ಇದು ಪ್ಲಸ್ 520 ಅದ. ಎಷ್ಟಾಗತ್ತೆ ಹೇಳ್ರಿ? ಕಳಿಬೇಕಲ್ಲ ಇದನ್ನು. ಮೈನಸ್ 760, ಇದ್ರಾಗ 520 ಮಾಡಬೇಕಾಗಿದೆ. 0 ಆಯಿತು, ಇದು 4 2 ದೊಡ್ಡ ಸಂಖ್ಯೆ ಇದು. ಅಂದರೆ ಮೈನಸ್ 240, ಮೈನಸ್ 240 ಇದು ಏನಿದು? ಸಮೇಷನ್ ಆಫ್ ಎಫ್ ಐ ಡಿ ಐ ಬೆಲೆ ಮೈನಸ್ 240, ಸಮೇಷನ್ ಆಫ್ ಎಫ್ ಐ ಡಿ ಐ ಬೆಲೆ ಇಷ್ಟು ಬಂತು. ಆಮೇಲೆ ನೌಕರರ ಸಂಖ್ಯೆ ಕೊಟ್ಟಿದ್ದಾರೆ ನಮಗೆ 50 ಅಂಥೇಳಿ ಅದಲ್ಲ, ಇದಕ್ಕೆ ನಾವು ಸಮೇಷನ್ ಆಫ್ ಎಫ್ ಐ ಅಂತ ಹೇಳ್ತೀವಿ. ಎಷ್ಟು? 50. ಈಗ ನಮ್ಮ ಸೂತ್ರ ಪ್ರಕಾರ ನೋಡಿ, ಅಂದಾಜು ಸರಾಸರಿ ಸೂತ್ರ ಏನಿದೆ? ಅಂದಾಜು ಸರಾಸರಿ ಸೂತ್ರ ಎ ಪ್ಲಸ್ ಸಮೇಷನ್ ಆಫ್ ಎಫ್ ಐ ಡಿ ಐ ಅಪಾನ್ ಸಮೇಷನ್ ಆಫ್ ಎಫ್ ಐ, ಇದು ಸೂತ್ರ. ಇದರಲ್ಲಿ ಬೆಲೆ ಆದೇಶ ಮಾಡೋಣ. ಇದರಲ್ಲಿ ಬೆಲೆ ಆದೇಶ ಮಾಡಿದರೆ ಎ ಅಂದರೆ ಎಷ್ಟು ತೊಗೊಂಡಿವಿ? 150 ಅಂತ ತೊಗೊಂಡಿವಿ. ಎ ಅಂದರೆ 150 ಪ್ಲಸ್ ಸಮೇಷನ್ ಆಫ್ ಎಫ್ ಐ ಡಿ ಐ ಅಂತಂದ್ರೆ ಮೈನಸ್ 240 ಅಂತದ ನೋಡಿ, ಮೈನಸ್ 240 ಅಪಾನ್ ಸಮೇಷನ್ ಆಫ್ ಎಫ್ ಐ. ಸಮೇಷನ್ ಎಫ್ ಐ ಅಂದರೆ 50, ಸರಿನಾ? ಇದು 0, ಇದು 0 ನೋಡಿ. 150, ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 24 ಅಪಾನ್ 5. ಈಗ ನಾವು 24ಕ್ಕೆ 5ರಿಂದ ಭಾಗಿಸೋಣ. 24ಕ್ಕೆ 5ರಿಂದ ಭಾಗಿಸಿ ಬರೆಯೋಣ. 5 4 20 ಆಗುತ್ತೆ, 4 ಉಳಿತು, ಬಿಂದು ಕೊಟ್ಟು 0 ತೊಗೊಳ್ತೀವಿ. 5 8 40, 0 ಆಗಿಬಿಡುತ್ತಲ್ಲ. ಅಂದರೆ ಇದು 150 ಮೈನಸ್ 24 ಅಪಾನ್ 5 ಅಂತಂದರೆ 4.8 ಆಯಿತು. 4.8, 150ರಲ್ಲಿ 4.8 ಮೈನಸ್ ಮಾಡಬೇಕು. 150ರಾಗ 4.8 ಮೈನಸ್ ಮಾಡಿಬಿಡೋಣ. ಎಷ್ಟಾಗತ್ತೆ? ಇದು ಕೈಲೇ ತೊಗೊಂಡಿವಿ ಅಂತಂದ್ರೆ 10 ಐತಲ್ಲ, 10ರಲ್ಲಿ 8 ಹೋದರೆ 2 ಬಿಂದು, ಇದು 9ರಲ್ಲಿ 4 ಹೋದರೆ 5, ಇದು 4 ಉಳಿತು, ಇದು 1 ಉಳಿತು. ಅಂದರೆ 145.2 145.2 ಅಂತ ಆಯಿತು. ಈಗ ನಾವು ಅಭ್ಯಾಸ 13.1ರಲ್ಲಿರುವಂಥ 3ನೇ ಸಮಸ್ಯೆಯನ್ನು ಬಿಡಿಸೋಣ. 3ನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ. ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು, ಪಾಕೆಟ್ ಅಲವೆನ್ಸ್ ಬಗ್ಗೆ ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು ರೂಪಾಯಿ 18 ಆದರೆ, ಸರಾಸರಿ ಕೊಟ್ಟಿದ್ದಾರೆ ಇಲ್ಲಿ, ರೂಪಾಯಿ 18 ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ. ಇಲ್ಲಿ ದಿನನಿತ್ಯದ ಖರ್ಚಿನ ಹಣ ಕೊಟ್ಟಿದ್ದಾರೆ, ಮಕ್ಕಳ ಸಂಖ್ಯೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ದಿನನಿತ್ಯ ಖರ್ಚಿನ ಹಣದಲ್ಲಿರುವಂಥ ವರ್ಗಾಂತರ ಗಾತ್ರ ಏನಿದೆ, ವರ್ಗಾಂತರ ಬೆಲೆಗಳು ಸಹ ಚಿಕ್ಕದಾಗ್ಯಾವ. ಆಮೇಲೆ ಕೊಟ್ಟಿರುವಂಥ ಮಕ್ಕಳ ಸಂಖ್ಯೆ ಅಂದರೆ ಆವೃತ್ತಿಯೂ ಸಹ ಕಡಿಮೆ ಇವೆ. ಅದಕ್ಕಾಗಿ ನಾವು ನೇರ ವಿಧಾನವನ್ನು ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇದನ್ನು ಈ ರೀತಿಯಲ್ಲಿ ಬರ್ಕೊಂಡು ಬಿಡೋಣ. ದಿನನಿತ್ಯದ ಖರ್ಚಿನ ಹಣ, ಇದನ್ನೇ ನಾವು ಸಿ ಐ ಅಂತ ತಗೊಳ್ಳೋಣ. ಸಿ ಐ ಅಂತಂದ್ರೆ ಏನು? ವರ್ಗಾಂತರ. ಈ ಸಿ ಐ ಅಂತ ತಗೊಂಡು ಇಲ್ಲಿ ಮಕ್ಕಳ ಸಂಖ್ಯೆ ಎಫ್ ಅಂತ ತಗೊಳ್ತೀವಿ ಅಥವಾ ಎಫ್ ಐ ಅಂತ ತಗೊಳ್ತೀವಿ. ನೆಕ್ಸ್ಟ್ ಏನೇನು ಬೇಕಾಗಿದೆ ನಮಗೆ? ನೇರ ವಿಧಾನ ಅಂತಂದರೆ ಎಕ್ಸ್ ಐ ಬೇಕು, ಆಮೇಲೆ
ಎಫ್ ಐ ಎಕ್ಸ್ ಐ ಗುಣಾಕಾರ ಮಾಡ್ಕೊಳ್ಬೇಕು. ಎಫ್ ಐ ಇಂಟು ಎಕ್ಸ್ ಐ ಇದ್ರ ಗುಣಾಕಾರ ಮಾಡಿ ಬರೀತೀವಿ. ಕರೆಕ್ಟ್? ಇದನ್ನು ಇಷ್ಟು 2 ಕಾಲಮ್ ಎಕ್ಸ್ಟ್ರಾ ಬರ್ತಾವೆ. ಇದ್ರಾಗ ಮಕ್ಕಳ ಸಂಖ್ಯೆ ಎಫ್ ಐ ಕೊಟ್ಟಿದ್ದಾರೆ. ಈಗ ಎಕ್ಸ್ ಐನ್ನು ಕಂಡುಹಿಡ್ಕೊಳ್ಳೋಣ. ಎಕ್ಸ್ ಐ ಹೆಂಗೆ ಕಂಡುಹಿಡಿಬೇಕಂತ ಹೇಳಿನಿ. ಮೊದಲು ಇಲ್ಲಿ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ 11 ಪ್ಲಸ್ 13 ಅಪಾನ್ 2 ಮಾಡಬೇಕು. ಅಪಾನ್ 2 ಮಾಡಬೇಕು. ಎಷ್ಟಾಗತ್ತೆ ಇದು? 24 ಆಯಿತು. ಅಪಾನ್ 2 ಮಾಡಿದರೆ 12 ಆಯ್ತಿದು. ಅಂದರೆ ಎಕ್ಸ್ ಐ 12 ಆಯಿತು. ಹಾಗೆಯೇ ಇಲ್ಲಿ 13 13 ಪ್ಲಸ್ 15 ಅಪಾನ್ 2 ಮಾಡಬೇಕು. ಎಷ್ಟಾಗತ್ತೆ? 28 ಅಪಾನ್ 2. ಇದನ್ನು ಛೇದ ಹೊಡೆದೀವಿ ಅಂತಂದ್ರೆ 14. ನೆಕ್ಸ್ಟ್ ಹಾಗೆಯೇ ಮಾಡ್ಕೊತ ಹೋಗ್ತೀವಿ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ. 12 ಆದಮೇಲೆ 14 ಆಗಿದೆಯಲ್ಲ, ಅಂದರೆ 2 ಸೀರೀಸ್ ಏನಾಯಿತು ಪ್ಲಸ್ 2 ಆ್ಯಡ್ ಆಗ್ತಾ ಹೋಗ್ತಾ ಇದೆ ಅಂತ. ಅಂದರೆ ಇದು ಎಷ್ಟಾಗ್ತದೆ? 16 ಆಯಿತು. ನೆಕ್ಸ್ಟ್ ಆ್ಯಡ್ ಮಾಡಿದರೆ 2 ಆ್ಯಡ್ ಮಾಡಿದರೆ 18 ಆಯಿತು. ನೆಕ್ಸ್ಟ್ 2 ಆ್ಯಡ್ ಮಾಡಿದರೆ 20 ಆಗುತ್ತೆ. ನೆಕ್ಸ್ಟ್ ಮತ್ತು 2 ಆ್ಯಡ್ ಮಾಡಬೇಕು 22. ಇದು 24. ಇದು ಎಕ್ಸ್ ಐ ಆಯಿತು. ಎಕ್ಸ್ ಐ ಬೆಲೆ ಗೊತ್ತಾಯಿತು? ಎಕ್ಸ್ ಐ. ಈಗ ಎಫ್ ಐ ಎಕ್ಸ್ ಐ ಗುಣಾಕಾರ ಮಾಡಬೇಕು. ಎಫ್ ಐ ಎಕ್ಸ್ ಐ ಗುಣಾಕಾರ ನೋಡಿ. 12 ಮತ್ತು 7. ಎಕ್ಸ್ ಐ ಅಂದರೆ 12, ಇದು 7. ಎಷ್ಟಾಗ್ತದೆ? ಇದು 84. 12 7 84. 16 ಎಷ್ಟು? 84 16 84. ಆಮೇಲೆ 16 9 144. 18 13 234 ಆಯಿತು. 234 ಅಂತ ತೊಗೊಂಡಿವಿ. ಆಮೇಲೆ ನೋಡಿ 20 ಇಂಟು ಎಫ್ 20 ಎಫ್ ಅಂತ ಆಗತ್ತಿದು. 22 5 ಎಷ್ಟಾಯಿತು? 110. 24 4 ಎಷ್ಟು? 96. ಇದನ್ನು ಕೂಡಿಸ್ಕೊಳ್ಬೇಕಲ್ಲ. ಇದನ್ನು ಕೂಡಿಸಿದ್ರೆ ಇದು ಸಮೇಷನ್ ಆಫ್ ಎಫ್ ಐ ಅಂತ ಆಗುತ್ತೆ. ಇದನ್ನು ಕೂಡಿಸಿದ್ರೆ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಆಗುತ್ತೆ. ಆ್ಯಡ್ ಮಾಡಬೇಕು ಇದನ್ನು ನೋಡಿ. ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? ಇದನ್ನು ಕೂಡಿಸಿರಿ ನೋಡಿ. 7 6 9 13 ಆಮೇಲೆ 5 4 ಹೀಗೆ ಕೂಡಿಸ್ಕೊಳ್ಳೋಣ. ಅದರಲ್ಲಿ ಪ್ಲಸ್ ಎಫ್ ಉಳ್ಕೊಂಡು ಬಿಡುತ್ತದು. ಪ್ಲಸ್ ಎಫ್ ಅಂತ ಮಾಡಬೇಕು. 7 6 9 13 5 10 ಇಷ್ಟು ಕೂಡಿಸಿದರೆ 44. ಇದು ಪ್ಲಸ್ ಎಫ್ ಅಂತ ಉಳಿಯುತ್ತೆ. 44 ಪ್ಲಸ್ ಎಫ್. ಇದನ್ನು ನೋಡಿ. ಇದನ್ನು ಹೇಗೆ ಕೂಡಿಸ್ಬೇಕು? ಇದರಲ್ಲಿ ನೋಡು, ಇದು 20 ಎಫ್ ಅಂತ ಹೇಳಿದ. ಇದು 20 ಎಫ್ ಅಂದರೆ 84 84 144 234 ಪ್ಲಸ್ 110 ಪ್ಲಸ್ 96 ಕೂಡಿಸ್ಬೇಕು. ಕೂಡಿಸಿದರೆ 752 ಆಗುತ್ತೆ. 752 ಪ್ಲಸ್ ಇದು 20 ಎಫ್ ಅಷ್ಟೇ ಬರೀಬೇಕು. ಓಕೆ. ಈಗ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರ ಯಾವುದು? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಅಪಾನ್ ಸಮೇಷನ್ ಎಫ್ ಐ ಅಂತ ಹೇಳಿದೆ. ಇದು ಸೂತ್ರ. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡೋಣ. ಇದರಲ್ಲಿ ಜಸ್ಟ್ ನಾವು ಬೆಲೆ ಆದೇಶ ಮಾಡೋಣ. ಇಲ್ಲಿ ಸರಾಸರಿ ಕೊಟ್ಟರೆ ಇದನ್ನು ಗಮನಿಸಬೇಕು. ಸರಾಸರಿ ಎಷ್ಟಿದೆ ಇದರಲ್ಲಿ? 18. ಹಾಗಾಗಿ ಇಲ್ಲಿ ಎಕ್ಸ್ ಬಾರ್ ಅಂತಂದರೆ ನಾನು 18 ಅಂತ ಬರ್ಕೊಳ್ತೀನಿ. ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಐ ಇಂಟು ಎಕ್ಸ್ ಐ ಬೆಲೆ ನೋಡು 752 ಪ್ಲಸ್ 20 ಎಫ್ ಅಪಾನ್ ಸಮೇಷನ್ ಎಫ್ ಐ ಅಂತಂದ್ರೆ 44 ಪ್ಲಸ್ ಎಫ್ 44 ಪ್ಲಸ್ ಎಫ್ ಅಂತ ಆಯಿತು. ಓಕೆ. ಈಗ ಓರೆ ಗುಣಾಕಾರ 18 ಓರೆ ಗುಣಾಕಾರ ಇದರಿಂದ ಇದಕ್ಕೆ 18 ಇಂಟು 44 ಪ್ಲಸ್ ಎಫ್ ಇಸ್ ಈಕ್ವಲ್ ಟು ಇದು 752 ಪ್ಲಸ್ ಇದು 20 ಎಫ್. ಈ ಗುಣಾಕಾರ 18 44 ಗುಣಾಕಾರ ಮಾಡಿದರೆ 792 ಆಗುತ್ತೆ. 792 ಪ್ಲಸ್ 18 ಇಂಟು ಎಫ್ ಅಂತಂದರೆ 18 ಎಫ್ ಅಂತ ಇರುತ್ತೆ. ಇದು 752 ಪ್ಲಸ್ ಇದು 20 ಎಫ್. ಸಂಖ್ಯಾ ಪದ ಒಂದು ಕಡೆ ಬರ್ಕೊಳ್ಳೋಣ, ಬೀಜ ಪದ ಒಂದು ಕಡೆ ಬರ್ಕೊಂಡ್ಬಿಡು. ಇಲ್ಲಿ 792
ಇದನ್ನು ಈ ಸೈಡ್ ತಂದರೆ ಮೈನಸ್ ಆಗುತ್ತೆ 752 ಇಸ್ ಈಕ್ವಲ್ ಟು ಇದು 20 ಎಫ್ ಆಯಿತು 18 ಎಫ್ ಅನ್ನು ರೈಟ್ ಸೈಡ್ ತಗೊಳ್ಳೋಣ ಮೈನಸ್ 18 ಎಫ್ ಅಂತ ಆಯಿತು 792ರಲ್ಲಿ 752 ಮೈನಸ್ ಮಾಡಬೇಕು ಆಗ ಇದು 40 ಉಳಿತಾ ಇದು ಇಸ್ ಈಕ್ವಲ್ ಟು 20 ಎಫ್ ಮೈನಸ್ 18 ಎಫ್ ಅಂತಂದರೆ 2 ಎಫ್ ಅಂತ ಆಯಿತು ನಾವು ಎಫ್ ಅನ್ನು ಕಂಡುಹಿಡಿಬೇಕಾಗಿರುವುದರಿಂದ ಇಲ್ಲಿ 40 ಅಪಾನ್ ಇದು 2 ಆಗುತ್ತೆ ಇದು 2 ಬಂದಲೇ 2 2 4 0 ದೇರ್ಫೋರ್ ಇಲ್ಲಿ ಎಷ್ಟು ಉಳಿತು ಎಫ್ ಅಂದರೆ 20 ಎಫ್ ಅನ್ನು ಕಂಡುಹಿಡಿಬೇಕಾಗಿದೆ ನಾವು ಎಫ್ ಅಂತಂದರೆ ಎಷ್ಟಾಯಿತು 20 ಆಯಿತು ಯಾಕಂದರೆ ಎಫ್ ಅನ್ನು ಕಂಡುಹಿಡಿಬೇಕಾಗಿತ್ತು ನಾವು ಅಂದ್ರೆ ಆವೃತ್ತಿ ಎಫ್ ಎಷ್ಟಾಗಿದೆ 20 ಆಗಿದೆ ಅಂತ ಹೇಳ್ತೀವಿ ನಾವಿಲ್ಲಿ ಈಸಿ ಇದೆನಾ ವೆರಿ ಇಂಪಾರ್ಟೆಂಟ್ ಸಮಸ್ಯೆ ಇದು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಓಕೆ